ಬಾಸ್ ಇದೇನ್ ಮಾಡ್ತಾ ಇದ್ದೀರಾ? ಸೆಲ್ಫಿ ಕಾಂಪಿಟೇಷನ್ ಇದೆ. ಬಹುಮಾನ ಪೂರ್ತಿ 50,000 ರೂಪಾಯಿ. ಗೆಲ್ತಾನೆ ಈ ಸರಿ ಜಾನ್, ಮತ್ತೆ ಮೋಟುಗೆ ಆಗತ್ತೆ ಈ ಸರಿ ಸೋಲು. 50,000. ವಾವ್ ಬಾಸ್ ವಾವ್, ಏನ್ ಸೆಲ್ಫಿ ಮೇಲೆ ಕವಿತೆ ಬರೆದ್ರಿ? ಕವಿತನ ಬಿಡಿ, ಒಳ್ಳೆ ಒಳ್ಳೆ ಸೆಲ್ಫಿ ತೆಗಿಬೇಕು. ಪೋಸ್. ಆದ್ರೆ ಬಾಸ್, ಮೋಟು ಗೆದ್ ಬಿಟ್ರೆ ಏನ್ ಮಾಡ್ತೀರಾ? ನಾನು ಅವನಿಗೆ ಗೆಲ್ಲೋದಕ್ಕೆ ಬಿಟ್ರೆ ತಾನೆ. ನನ್ನ ಬ್ರಿಲಿಯಂಟ್ ಬುರುಡೆ ತಲೆಯಲ್ಲಿ ಒಂದು ಬಿರುಗಾಳಿ ಅಂತ ಐಡಿಯಾ ಹುಟ್ಕೊಳ್ತಾ ಇದೆ. ಅರೆ ಅಣ್ಣ, ನನಗೊಂದು ಚಾ ಕೊಡಿ. ಹಲೋ ಎವ್ರಿವನ್, ನಾನು ಮಿಸ್ಟರ್ ಜನಾಥನ್. ಮತ್ತೆ ನಮ್ ಕಡೆಯವರೇ ಸೆಲ್ಫಿ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಇಲ್ವಾ? ಮಿಸ್ಟರ್ ಜೊನಾಥನ್, ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ಮಿಸ್ಟರ್ ಜನಾಥನ್, ಸ್ವಲ್ಪ ಟಿಪ್ಸ್ ಕೊಡಿ ಅಲ್ವಾ? ಹೇಗ್ ಫೋಟೋ ತೆಗಿಯೋದು, ಎಲ್ಲಿ ತಕೊಳ್ಳೋದು? ಸನ್ರೈಸ್ ಪಾಯಿಂಟ್, ಕ್ರೊಕೊಡೈಲ್ ಲೇಕ್, ಮೇನ್ ರೋಡ್, ಎಲ್ಲೆಲ್ಲಿ ಫೋಟೋ ಚೆನ್ನಾಗಿ ಬರುತ್ತೋ ಅಲ್ಲೆಲ್ಲ ಫೋಟೋ ತಗೊಳ್ಳಿ ನೀವು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಡಿ, ಬೇರೆ ಎಲ್ಲಾದ್ರೂ ಹೋಗಿ ಕಾಂಪಿಟೇಷನ್ಗೆ ಸೆಲ್ಫಿ ತಗೊಳ್ಳೋಣ. ಓಕೆ, ಇಲ್ಲಿ ಸೆಲ್ಫಿ ಪರ್ಫೆಕ್ಟ್ ಆಗಿರುತ್ತೆ. ಎವ್ರಿವನ್ ಸೇ ಮೋಟು, ಈ ಜಾಗ ಸರಿ ಇಲ್ಲ ಕಣೋ ಸೆಲ್ಫಿ ತಗೊಳ್ಳೋದಕ್ಕೆ. ಬಹಳ ಡೇಂಜರ್ ಜಾಗ ಕಣೋ ಇದು. ಇಲ್ಲಿ ತಗೊಳ್ಳೋದು ಬೇಡ, ಬೇರೆ ಎಲ್ಲಾದ್ರೂ ಹೋಗೋಣ ಬಾ. ಇಲ್ಲ, ಒಂದೇ ಒಂದು ತಗೊಳ್ಳೋಣ ಕಣೋ. ಕಮಾನ್. ಸ್ವಲ್ಪ ಹಿಂದೆ. ಸ್ವಲ್ಪ ಹಿಂದೆ. ಓಕೆ. ಎಲ್ರು ಸ್ವಲ್ಪ ಹಿಂದ್ಗಡೆ ಬನ್ನಿ. ಇನ್ನು ಸ್ವಲ್ಪ ಹಿಂದೆ. ಸ್ವಲ್ಪ ಹಿಂದೆ, ಇನ್ನೊಂದು ಸ್ವಲ್ಪ ಹಿಂದೆ. ಓಕೆ. ದೇವ್ರ ದೊಡ್ಡವನು, ಬಚಾವ್ಬಿಟ್ವಿ. ಮೋಟು, ನಾನು ಹಿಂಗೆ ಹೇಳಿಲ್ವೇನೋ, ಅದು ಬಹಳ ಡೇಂಜರ್ ಜಾಗ, ಇಲ್ಲಿ ಸೆಲ್ಫಿ ತಗೊಳ್ಳೋದು ಬೇಡ ಅನ್ಬಿಟ್ಟು. ಆದ್ರೆ ನನ್ನ ಮಾತು ಕೇಳೇ ಇಲ್ಲ ನೀನು. ಓಕೆ, ಸರಿ ಬಿಡ. ಈಗ ನಡಿ, ಕ್ರೊಕೊಡೈಲ್ ಪಾರ್ಕ್ ಹೋಗೋಣ ಈಗ ನಾವು. ಅಯ್ಯ, ನನ್ನ ಚಪಾತಿ ಮಾಡಾಕ್ಬಿಟ್ಟಾರೆ. ಈ ಬೋರ್ಡ್ ನ ಯಾರು ಇಲ್ಲಿ ನಿಲ್ಸಿದ್ದು? ಅಲ್ಲ, ಮೊದ್ಲು ಇಲ್ಲಿ ಇರ್ಲೇ ಇಲ್ಲ ಈ ಬೋರ್ಡು. ಸರಿ ನಡಿ, ಪರವಾಗಿಲ್ಲ, ಸೆಲ್ಫಿ ತಗೊಳ್ಳೋಣ. ಇದು ಕರೆಕ್ಟ್ ಆಗಿದೆ ಜಾಗ. ಮೋಟು, ಈ ಜಾಗನ ಕೂಡ ಸೇಫ್ ಆಗಿಲ್ಲ ಕಣೋ. ಇಲ್ಲಿ ನೋಡ ಕೆಳಗಡೆ ಮೊಸಳೆಗಳು ಹೆಂಗಿವೆ ಅಂತ. ಇಲ್ಲಿ ನಾವು ಸೆಲ್ಫಿ ತಗೊಳ್ಳೋದು ಬೇಡ ಕಣೋ. ಮಕ್ಕಳು ನೋಡ್ತಾ ಇರ್ತಾರೆ, ಏನ್ ಅನ್ಕೋತಾರೆ ಹೇಳೋ? ನಾವು ಅವ್ರಿಗೆ ತಪ್ಪು ಮೆಸೇಜ್ ನ ಕೊಡ್ತಾ ಇದೀವಿ. ಇಲ್ಲೇನಾದ್ರು ಸೆಲ್ಫಿ ತಗೊಳ್ತಾ ನಿಂತ್ಕೊಂಡ್ರೆ ಸೀದಾ ಮೊಸಳೆ ಬಾಯಿ ಹಿಂಗೆ ಹೋಗ್ಬಿಡ್ತೀವಿ. ಅರ್ಥ ಮಾಡ್ಕೋ. ಅರೆ ಇಲ್ಲ ಕಣ ಪತ್ಲು, ನಾನ್ ಮಾತ್ರ ನಿನ್ ಮಾತು ಖಂಡಿತ ಕೇಳೋದೇ ಇಲ್ಲ ಕಣೋ. ಚಿಂಗಮ್ ಸರ್, ತಾವು ಪತ್ಲಕ್ ಸಮಾಧಾನ ಮಾಡಿ ಸರ್, ಹೆದರ್ಕೊಳ್ಳೋದು ಬೇಡ ಅಂತ. ವೈ ಫಿಯರ್ ವೆನ್ ಚಿಂಗಮ್ ಇಸ್ ಹಿಯರ್. ಅಯ್ಯೋ ಮೋಟು, ನನ್ನ ಜೀವದ ಕಡೆ ಇಲ್ಲಿ ಕೇಳಯ್ಯ. ಇಲ್ಲಿ ನಾನು ಹೇಳ್ತೀನಿ ಕಣಯ್ಯ, ಈ ಸಲ ನನಗಂತೂ ಖಂಡಿತ ಭಯ ಆಗ್ತಿದೆ ಕಣಯ್ಯ. ಅಯ್ಯಮ್ಮ, ನಾನು 20 ವರ್ಷದ ಅನುಭವದಲ್ಲಿ ಯಾವತ್ತೂ ಈ ತರ ಆಗಿಲ್ಲ. ನಡಿ, ನೀವು ಹೇಳ್ತಾ ಇದ್ದೀರಿ ಅಂದ್ಮೇಲೆ ಒಂದ್ ಫೋಟೋ ತೆಗೆಸ್ಕೊಳ್ಳೋಣ ಅಂತೆ. ಓಕೆ, ಸೇ ಚೀಸ್, ಸ್ಮೈಲ್ ಪ್ಲೀಸ್. ನಡಿ, ಮೊದ್ಲು ನಾನ್ ಸೆಲ್ಫಿ ತಗೋತೇನೆ. ಸ್ವಲ್ಪ ಹಿಂದೆ. ಮೊಸಳೆಗಳು ಫ್ರೇಮಿಗೆ ಬರ್ತಾ ಇಲ್ಲ. ಅರೆ ಹಾ, ಥ್ಯಾಂಕ್ ಯು. ಸ್ವಲ್ಪ ಹಿಂದೆ. Okay. ಸ್ವಲ್ಪ ಹಿಂದೆ, ಇನ್ನು ಈಗ? ಸ್ವಲ್ಪ ಹಿಂದೆ ಹೋಗಿ. ಕ್ರೊಕೊಡೈಲ್ ಫ್ರೇಮ್ ಅಲ್ಲಿ ಯಾರು ಕಾಣ್ತಾ ಇಲ್ಲ. ಅರೆ ಹಿಂದೆ ಹೋಗಿ ಹೇಳ್ದಲ್ಲ. ಅಯ್ಯೋ ಮೊಸಳೆ.
ಪಂಚ ನಂದು ಬಿಡುವ ಪ್ಯಾಂಟು ಅಯ್ಯಪ್ಪ ಅಯ್ಯಪ್ಪ ಪ್ಯಾಂಟು ಯೂನಿಫಾರ್ಮ್ ಅಮ್ಮ ಅಯ್ಯ ಅಮ್ಮ. ಬಾಸ್ ಈ ಹಗ್ಗ ಇಟ್ಕೊಳ್ಳಿ ಬಾಸ್. ಪ್ಯಾಂಟ್ ಬಿಚ್ಕೊಂಡ್ಬಿಡ್ತ. ನೋಡಿದ್ರೆ ಬಾಸ್ ನಾನ್ ನಿಮ್ಮನ್ನ ಕಾಪಾಡ್ಬಿಟ್ಟೆ. ಥ್ಯಾಂಕ್ ಯು ನಂಬರ್ 1. ಇವತ್ತು ನೀನು ಇರ್ಲಿಲ್ಲ ಅಂದ್ರೆ ಮೊಸಳೆಗೆ ನಾನು ಲಂಚ್ ಆಗಿ ಹೋಗ್ಬಿಡ್ತಾ ಇದ್ದೆ. ಥ್ಯಾಂಕ್ ಯು ನಂಬರ್ 1. अपने का बात न कापते नानी न बात न कापलಬೇಕು ಕಣ ಬಿಲ ಕಾಪತ್ತೀನಿ ನಾ ಅರೆ ಏನೋ ಮಾಡ್ತಾ ಇದೀಯಾ? ನನಗೆ ಅಜಾತ ಶತ್ರು ಆಗ್ಬಿಟ್ಟಲ್ಲ. ಮೊಸಳೆ ಕಾಪಾಡ್ರು. ಏನಿದು ಹಗ್ಗ ಹಾಕ್ಬಿಟ್ಟು ನನ್ನ ಕಾಪಾಡ್ತಾ ಇದೀರಾ? ಒಂದೇ ಸರಿ ಜೊತೆ ಸೇರ್ಕೊಂಡು ಕೆಲಸ ಮಾಡಕ್ ಆಗೋದಿಲ್ವೇನ? ಓಕೆ ಬಾಸ್ ನನ್ ಮಾತಿನ ಅರ್ಥ ಇದಾಗಿರ್ಲಿಲ್ಲ ಕಣ್ರ. ಮತ್ತು ನೀನೇನೋ ಫೋಟೋ ಅವ್ರಿಗೆ ಕಳಿಸ್ಬಿಟ್ಟಿದೀಯಾ ಆದ್ರೆ ಗೊತ್ತಿಲ್ಲ ಕಣ ಇದಕ್ಕೆ ಬಹುಮಾನ ಸಿಗುತ್ತೋ ಸಿಗಲ್ವೋ ಅಂತ. ಇಲ್ಲಡೋ ನನ್ನ ಹತ್ರ ಎಷ್ಟು ಫೋಟೋಗಳಿತ್ತೋ ನಾನು ಎಲ್ಲಾನು ಕಳ್ಸಿದೀನಿ ಕಣೋ. ನೋಡೋಣ ಏನಾಗುತ್ತೆ. ಯಾರು ಚೆನ್ನಾಗಿರುತ್ತೋ ಅವ್ರು ಪ್ರೈಸ್ ಕೊಡ್ತಾರೆ ಕಣೋ. ಬಿಡೋ ಸಿಕ್ಕಿದ್ರೆ ಬಹಳ ಒಳ್ಳೇದು. ವೆಲ್ ಅಂಡ್ ಗುಡ್. ಮಹನೀಯರೇ ಮತ್ತು ಮಹಿಳೆಯರೇ, ನಾವು ಬಹಳಷ್ಟು ಫೋಟೋಗಳನ್ನ ನೋಡಿದೀವಿ, ಆದ್ರೆ ಅದರಲ್ಲಿ ಇಬ್ಬರು ವ್ಯಕ್ತಿಗಳ ಫೋಟೋಗಳ ಬಗ್ಗೆ ಮಾತ್ರ ನಾವು ಮಾತಾಡಬಹುದಾಗಿದೆ ಮತ್ತು ಅವರ ಫೋಟೋಗಳು ಮಾತ್ರ ಶಾರ್ಟ್ ಲಿಸ್ಟ್ ಆಗಿದೆ. ನೋಡಿ, ಮೊದಲನೇ ಫೋಟೋ ಇದು ಮಿಸ್ಟರ್ ಜಾನ್. ಇಲ್ಲಿ ನೋಡಿ, ಇವನ ಸೆಲ್ಫಿ. ಜಾನ್ ಸನ್ರೈಸ್ ಸೆಲ್ಫಿ ತಗೊಂತಾ ಇದ್ದಾರೆ. ಇವ್ರ ಹಿಂದೆಗಡೆ ಸನ್ರೈಸ್ ಇರೋದ್ರಿಂದ ಇವ್ರ ಮುಖ ಪೂರ್ತಿ ಕಪ್ಪಾಗಿದೆ ಮತ್ತು ಇದರಲ್ಲಿ ಜಾನ್ ಇದ್ದಾನೆ, ಆದ್ರೆ ಕ್ರೊಕೊಡೈಲ್ ಇಲ್ಲ. ಇಂಥ ಸೆಲ್ಫಿ ತಗೊಂಡು ಏನ್ ಮಾಡ್ಕೊಳಕ್ಕಾಗುತ್ತೆ? ಆದ್ರೆ ಅಸಲಿ ಸೆಲ್ಫಿ ಹೇಗಿರುತ್ತೆ ಅನ್ನೋದನ್ನ ನಾವು ಇವಾಗ ನಿಮಗ್ ತೋರಿಸ್ತಾ ಇದೀವಿ. ಈ ಸೆಲ್ಫಿನ ಹೆಂಗ್ ತಗೊಂಡ್ರು ಅಂತ ಆ ಭಗವಂತನೇ ಹೇಳ್ಬೇಕು. ಇಲ್ಲಿ ನೋಡಿ, ಮೊದಲನೇ ಸೆಲ್ಫಿ. ವಾವ್, ಹೆಂಗ್ ತಗೊಂಡಿದ್ದಾರೆ ಇದನ್ನ. ಇವರೆಲ್ಲ ಗಾಳಿಲಿ ತೇಲ್ತಾ ಇದ್ದಾರೆ. ಏನ್ ಪ್ಲಾನಿಂಗ್ ಮಾಡಿ ತಗೊಂಡಿದ್ದಾರೆ. ಇನ್ನೊಂದು ಸೆಲ್ಫಿ ನೋಡಿ. ವಾಹ್, ಅಮೇಜಿಂಗ್. ವಾಟ್ ಎ ಫ್ರೇಮಿಂಗ್. ಫ್ರೇಮಿಂಗ್ ತುಂಬಾ ಚೆನ್ನಾಗಿದೆ. ಅಮೇಜಿಂಗ್. ಇದನ್ನೆಲ್ಲ ಹೇಗ್ ಮಾಡಿದ್ರಿ ಮೋಟೋಜಿ ಪತ್ಲೋಜಿ? ಪ್ಲೀಸ್ ಸ್ಟ್ಯಾಂಡ್ ಅಪ್, ಸೇ ಐ ಟು ಎವರಿವನ್. ಹಲೋ ಹಲೋ ಹಾಯ್ ಹಾಯ್. ಒಂದು ನಿಮಿಷ, ಇನ್ನೂ ಒಂದು ಸೆಲ್ಫಿ ಬಾಕಿ ಇದೆ. ಫಸ್ಟ್ ಪ್ರೈಸ್ ಗೋಸ್ ಟು ಚೋಟು. ನಾನೀಗ ಚೋಟುನ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ. ಅವ್ನು ತೆಗೆದಿರೋ ಫೋಟೋ ಅಲ್ಲಿ ಎಷ್ಟು ಸುಂದರವಾಗಿದೆ ಅಂದ್ರೆ ಅವ್ನಿಗೆ 10 ಲಕ್ಷ ರೂಪಾಯಿ ಜಾಗದಲ್ಲಿ 1 ಕೋಟಿ ರೂಪಾಯಿನ ನಾವು ಖುಷಿಯಾಗಿ ಕೊಡ್ತಾ ಇದ್ದೀವಿ. ಚೋಟು, ಪ್ಲೀಸ್ ಕಮ್. ಶಬಾಷ್ ಚೋಟು. ಚೋಟು 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 ಚೋಟು. ಈ ಚೋಟನ ಸೆಲ್ಫಿ ಎಲ್ಲಿಂದ ಬಂತ? ಈ ಕಾಂಪಿಟೇಷನ್ ಅಲ್ಲಿ ಅವನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಅವನು ಭಾಗವಹಿಸ್ತಾ ಇದ್ದ. ನಾವು ಅದನ್ನ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ವಿ. ಹೌದು, ನಮಗ್ ಗೊತ್ತಿತ್ತು ನೀನು ಸೆಲ್ಫಿ ತಗೊಳ್ಳೋದಕ್ಕೆ ಏನಾದ್ರೂ ಮಾಡ್ತಿದ್ದೆ ಅಂತ. ಅದಕ್ಕೆ ನಾವು ಚೋಟು ವಿಷಯನ ಬಹಳ ಸೀಕ್ರೆಟ್ ಆಗಿ ಇಟ್ಟಿದ್ವಿ. ಯಾಕಂದ್ರೆ ನೀನು ಆ ಸೆಲ್ಫಿನಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ ಆಗ್ತಿರ್ಲಿಲ್ಲ. ನಾವ್ ಅನ್ಕೊಂಡಿದ್ವಿ ಚೋಟು ಗೆಲ್ತಾನೆ ಅಂತ. ಅವನ್ ಗೆದ್ದ, ನಾವು ಗೆದ್ದಾಗೆ. ಇಷ್ಟೇನೆ. ಥ್ಯಾಂಕ್ ಯು ಮೊಟ್ಟು ಮಾಮ. ಥ್ಯಾಂಕ್ ಯು ಪತ್ಲು ಮಾಮ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ. ಹಾ ಹೇಳು ಚೋಟು.
ನೀವ್ ಯಾವತ್ತೂ ತೊಂದ್ರೆ ಇರೋ ಜಾಗದಲ್ಲಿ ಹೋಗಿ ಸೆಲ್ಫಿ ತಗೋಬೇಡಿ. ನೋಡಿದ್ರಾ ಈಗ ಎಷ್ಟು ತೊಂದ್ರೆ ಆಯ್ತು ಅಂತ. ಸೆಲ್ಫಿ ಯಾವಾಗ್ಲೂ ಸೇಫ್ ಆಗಿರೋ ಜಾಗದಲ್ಲೇ ತಗೋಬೇಕು. ಓಕೆ ಚೋಟು, ನಾವು ನಿಮ್ಮ ಮಾತನ್ನ ಖಂಡಿತ ಒಪ್ಕೋತೀವಿ. ನಾನ್ ಏನೇ ಮಾಡಿದ್ರು ಕೂಡ ಬರೀ ಅವರೇ ಗೆಲ್ತಾರೆ. ಚೋಟು ಗೆಲ್ತಾನೆ, ಇಲ್ಲಾಂದ್ರೆ ಮೋಟು ಪತ್ಲು ಗೆಲ್ತಾರೆ. ಈ ಮಾತು ಒಂದೇನೆ, ಆದ್ರೆ ಗೆಲುವ ಅವ್ರದ್ದು. Watch India's largest kids library only on Jio Hotstar. Download the app now.